ಹಾಗೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಶ್ರೀಮತಿ ರೇವತಿ ಕಾಮತ್ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ಅವರ ಮಾತುಗಳನ್ನು ಕೇಳೋದಕ್ಕೆ ನಾವು ಕೂಡ ಕಾತರದಾಗಿ ಕಾಯ್ತಾ ಇದ್ದೀವಿ. ಸ್ವಾಗತಿಸೋಣ ಶ್ರೀಮತಿ ರೇವತಿ ಕಾಮತ್ ಅವರನ್ನು. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಎಲ್ಲ ಅವಾರ್ಡ್ ತೊಗೊಂಡಿರೋರು ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿನ ದಿನ ಒಬ್ಬೊಬ್ಬರು ಕೆಟಗರೀಸ್ನ ನಾನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ. ಆಮೇಲೆ ಎಷ್ಟೊಂದು ಜನ ಇಷ್ಟು ಒಂಥರ ಜುವೆಲ್ಸ್ ಆಫ್ ಇಂಡಿಯಾ ನೀವೆಲ್ಲ ನಮ್ಗಳಿಗೆಲ್ಲ ಗೊತ್ತೇ ಇರಲಿಲ್ಲ. ಈಗ ಸಿಗ್ನೇಚರ್ ಮೀಡಿಯಾದವರು ನಿಮ್ಮನ್ನೆಲ್ಲ ನಮ್ಗಳಿಗೆಲ್ಲ ಪರಿಚಯ ಮಾಡಿಕೊಟ್ಟು ಔಟ್ಸೈಡ್ ಪಬ್ಲಿಕ್ಗೆ ನಿಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಅವರು ಸಿಗ್ನೇಚರ್ ಮೀಡಿಯಾದವ್ರಿಗೆ ನಾನು ಅತ್ಯಂತ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಇದನ್ನು ಈಗ ಸಂತೋಷ್ ಹೆಗ್ಡೆ ಸರ್ ಅವರು ಎಲ್ಲ ಹೇಳಿಬಿಟ್ಟಿದ್ದಾರೆ ನಿಮಗೆ. ಆಮೇಲೆ ಹೆಲ್ತ್ ಆ್ಯಂಡ್ ವೆಲ್ತ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬರೀ ಆರ್ಕಿಟೆಕ್ಟಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೆ. ನಾನು ಒನ್ ಆಫ್ ದ ನೋನ್ ಲ್ಯಾಂಡ್ಸ್ಕೇಪರ್ಸ್ ಇನ್ ಆರ್ಕಿಟೆಕ್ಟ್ ಇನ್ ಇಂಡಿಯಾ. ಆದರೆ ನಾನೇನಾಯ್ತು ಅಂತ ಹೇಳಿದ್ರೆ ನನ್ನ ಮಕ್ಕಳುಗಳು ಯಾವಾಗ ಅವರು ದೇ ರೀಚ್ ಯಂಗೆಸ್ಟ್ ಬಿಲಿಯನಿಯರ್ಸ್ ಆಫ್ ಇಂಡಿಯಾ, ನಿಮಗೆಲ್ಲ ಗೊತ್ತಿದೆ ನನ್ನ ಮಕ್ಕಳುಗಳು, ಯಾವಾಗ ನಮ್ಮ ಮನೆಯಲ್ಲಿ ಈ ದುಡ್ಡನ್ನು ಮಹಾಪೂರ ಹರ್ಕೊಂಡು ಬರೋಕ್ಕೆ ಶುರುವಾಯಿತು, ಆವಾಗ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು, ನನ್ನ ಹಸ್ಬೆಂಡ್, ಇಷ್ಟು ಜನನೂ ನಮ್ಮ ಎಲ್ಲ ಇದು ನಮ್ದೆಲ್ಲ ಫಿಲಾಂಥ್ರಫಿಸ್ಟ್ಗೆ ವರ್ಕ್ಗೆ ತಿರ್ಕೊಂಬಿಡ್ತು. ಆ್ಯಕ್ಚುಲಿ ನಾನೀಗ ಕಂಪ್ಲೀಟ್ಲಿ ಐ ಮೀನ್ ಟು ಫಿಲಾಂಥ್ರಫಿಕ್ ವರ್ಕ್ಸ್ಗೆ ಇದು ರೂರಲ್ ಸ್ಕೂಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. 3 ರೂರಲ್ ಸ್ಕೂಲ್ಗಳಲ್ಲಿ ನಾನೀಗ ಅಟ್ ಪ್ರೆಸೆಂಟ್ ಇದು ಮಾಡ್ತಾಯಿದ್ದೀನಿ. ಪ್ಲಸ್ ನಾನು ಲೇಕ್ ರಿಜುನೇಷನ್ಸ್ ಮಾಡ್ತೀನಿ. ಸೊ ವರ್ಷಕ್ಕೆ 2 ಲೇಕ್ ರಿಜುನೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎನ್ವೈರನ್ಮೆಂಟ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಈ ಸತಿ ಎಷ್ಟು ಹಾಹಾಕಾರ ಆಯಿತು. ಈ ಸತಿ ಎನ್ವೈರನ್ಮೆಂಟಲ್ಲಿ ಲೈಕ್ ನಿಮಗೆಲ್ಲ ಗೊತ್ತಿಲ್ಲ ನಾನು ಕ್ಲೋಸ್ ಆಗಿ ಎಲ್ಲ ಇದು ಆ ಎನ್ವೈರನ್ಮೆಂಟ್ನ ನಾನು ಅಬ್ಸರ್ವ್ ಮಾಡ್ತಾ ಒಡನಾಟ ಇರೋದ್ರಿಂದ ನಂಗೆ ಗೊತ್ತಾಯಿತು ಎಷ್ಟು ಹಕ್ಕಿಗಳು ಸತ್ತೋದ್ವು, ಎಷ್ಟು ಜಿಂಕೆಗಳು ಆಹಾರ ಹುಡ್ಕೊಂಡು, ನವಿಲ್ಗಳು ಕೂಗೋದು ಕೇಳಿದ್ದೀನಿ ನಾನು. ಹಸುವಿಂದ ಕೂಗ್ತಾ ಇವೆ. ನಾನೆಲ್ಲ ಬರೀ ನಂದು ಕಮ್ಯುನಿಕೇಷನ್ ಏನಂತ ಹೇಳಿದ್ರೆ ನನ್ನ ಒಡನಾಟ ಹಳ್ಳಿಯವ್ರ ಜೊತೆ, ನನ್ನ ಒಡನಾಟ ಹಳ್ಳಿ ಕಡೆ. ನಾನೀಗ ನಮಗಿಷ್ಟೆಲ್ಲ ನಾವು 50th ರಿಚೆಸ್ಟ್ ಇನ್ ಇಂಡಿಯಾ. ನಾವು ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಫ್ ಕರ್ನಾಟಕ. ಇಂಡಿಯಾದಲ್ಲಿ ಎಷ್ಟನೇವ್ರು ಗೊತ್ತಿಲ್ಲ. ಐ ಥಿಂಕ್ ನಮ್ಮಲ್ಲಿ ದುಡಿತಾ ಇರೋದು, ನನ್ನ ಮಕ್ಕಳು ದುಡಿತಾ ಇರೋದು ಒಂದೊಂದು ಪೈಸಾನೂ ಈ ಲೀಗಲ್ ಪೈಸಾನ ಸಂತೋಷ್ ಹೆಗ್ಡೆ ಅವರಿಗೆ ಎದುರುಗಡೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಲೈಕ್ ಎಲ್ಲೂ ನಾವು ಅದನ್ನು ಟ್ಯಾಕ್ಸ್ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ನನ್ನ ಮಕ್ಕಳುಗಳು ಎಲ್ಲೂ ನಾವು ಥಿಂಕ್ ಮಾಡೋ ಇದೇ ಇಲ್ಲ, ಸಾಧ್ಯತೆಯೇ ಇಲ್ಲ. ನಾವು ಕಂಟೆಂಟೆಡ್. ನಮಗೆ ಇವಾಗ ಈ ಸತಿ ವ್ಯಾಲ್ಯೂಯೇಟೆಡ್ ಎಷ್ಟೋ 60,000 crores ಏನೋ ಇರಬೇಕು. ಅದ್ರ ಕಡೆಗೆ ನಂಗೆ ಗಮನನೇ ಹೋಗಲ್ಲ. ನೀವು ನಂಬ್ತಿರೋ ಇಲ್ವೋ ಇಲ್ಲ. ನಂದು ಇವಾಗ ನಮ್ಮ ಪೊಸಿಷನ್ ಜಾಸ್ತಿಯಾಗಿ ನಾವೀಗ ರಿಚೆಸ್ಟ್ ಇನ್ ಲಿಸ್ಟಲ್ಲಿ ಬಂದಮೇಲೆ ನಂದು ಡೈವರ್ಷನ್ ನಂದು ನಾನೇನು ಪಾರ್ಟೀಸ್ಗೆ ಹೋಗಿ ಅಟೆಂಡ್ ಮಾಡ್ತಿಲ್ಲ. ಇಲ್ಲ ನಾನು ಕಿಟಿ ಪಾರ್ಟಿ ಮಾಡಿಕೊಂಡು ಈ ಹೈ ಲೆವೆಲ್ ಸರ್ಕಲಲ್ಲಿ ಓಡಾಡಿಕೊಂಡು ಏನೂ ಮಾಡ್ತಿಲ್ಲ. ನಾನು ಈ ಥರ ನನ್ನನ್ನು ಎಲ್ಲೇ ಕರೆದ್ರು, ನಾನು ಇವತ್ತಿನ ದಿನ ಬೆಳಗ್ಗೆ ಮೈಸೂರಲ್ಲಿ ಆ್ಯಕ್ಚುಲಿ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋಗಿದ್ದೆ. ಅದು ಬಡ ಸ್ಕೂಲು. ಆ ಫಂಕ್ಷನ್ಗೆ ಹೋಗಿದ್ದೆ. ನನಗೇನಂತ ಹೇಳಿದ್ರೆ ಬಡ ಮಕ್ಕಳುಗಳು ನಮ್ಮ ದೇಶದ ಆಸ್ತಿ. ನಾವು ಬೆಂಗಳೂರಿನಲ್ಲಿ ಇವಾಗ ನಮ್ಮ ಮಕ್ಕಳುಗಳನ್ನು ನಾವು ಉದ್ದೇಶಿಸ್ತೇವೆ. ನಾನು ಲಾಸ್ಟ್ ಮಂತು ಒಂದು ಹೈ ಫೀಸ್ ಕಾಲೇಜ್ಗೆ ಹೋಗಿದ್ದೆ. ನಾನು ಅವ್ರ ಎದುರುಗಡೆ ನಾವು ಮಾತಾಡೋಕ್ಕೆ ಅಂತ ಹೀಗೆ ನಿಂತ್ಕೊಂಡಾಗ ಆ ಮಕ್ಕಳುಗಳ ಮುಖ ನೋಡ್ತಾ ಇದೆ. ಯಾಕೆಂದರೆ ಮಕ್ಕಳುಗಳು ನಮ್ಮೆಲ್ಲರ ಆಸ್ತಿ. ಬರೀ ನಾನು ಒಬ್ಳದೇ ಅಲ್ಲ, ಬರೀ ಯಾರಿಗೋ ಒಬ್ರದ್ದಲ್ಲ. ನೀವೆಲ್ಲರೂ ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ದೇಶ ಉದ್ಧಾರ ಆಗುತ್ತೆ. ಈ ಸತಿ ಕ್ಲೈಮೇಟಲ್ಲಿ ಎಲ್ಲರೂ ಒದ್ದಾಡಿದ್ದೀರಾ. ಓಕೆ, ಕ್ಲೈಮೇಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಪ್ರಾಣಿಗಳು ಸತ್ತೋದ್ವು. ಎಲ್ಲರಿಗೂ ಮಾನವೀಯತೆ ಇದ್ದೇ ಇದೆ ಅಲ್ವಾ. ನಾನು ಅಂದ್ಕೊಳ್ತೀನಿ ಇಲ್ಲಿ ಕೇಳ್ತಾ ಇರೋರು ಎಲ್ಲರಿಗೂ ಮಾನವೀಯತೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಫಸ್ಟು ಮನುಷ್ಯರು ಮಾನವರಾಗಬೇಕು. ಆಮೇಲೆ ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಆರೋಗ್ಯ ಎಲ್ಲ. ಫಸ್ಟು ಮಾನವರಾಗಿ ಏನು ನಡೀತಾ ಇದೆ ಹೊರಗಡೆ ಪ್ರಪಂಚದಲ್ಲಿ, ಹೇಗೆ ಯಾರು ಸಫರ್ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥಕೋಬೇಕು. ಅಟ್ಲೀಸ್ಟು ಪ್ರತಿಯೊಬ್ಬರೂ ಒಂದು ಪಾರ್ಟ್ ಆಫ್ ಯುವರ್ ಅರ್ನಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಸೋಷಲ್ ಕಾಸ್.
ಲೈಕ್ ದಟ್ ಏನೋ ಒಂದು ಇಲ್ಲ ನಿಮ್ಮನೆ ಕೆಲಸದವರು ಮಕ್ಕಳುಗಳನ್ನು ಓದಿಸಿ, ಎಷ್ಟು ಜನ ಮಕ್ಕಳುಗಳು ದುಡ್ಡು ಇಲ್ಲದೆ ಅವರು, ನಮ್ಮ ತಂದೆ ಯಾವಾಗಲೂ ಹೇಳೋರು, ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು, ಆಮೇಲೆ ಮುಂಚೆ ಅವ್ರು ಲಾಯರ್ ಆಗಿದ್ದರು, ನಮ್ಮ ತಂದೆ ಮ್ಯೂಸಿಷಿಯನ್, ನಮ್ಮ ತಂದೆ ಅವ್ರು ಯಾವಾಗಲೂ ಹೇಳೋರು ನಮಗೆ ಈಗ ಇದಕ್ಕೆ ಹೋಟೆಲ್ಗೆ ಹೋದಾಗ ನಮಗೆ ಅಲ್ಲಿ ಪಾತ್ರೆ ತೊಳಿತಾ ಇರೋ ಹುಡುಗರು ನೋಡಿದಾಗೆಲ್ಲ ನನಗೆ ನಮ್ಮ ತಂದೆ ಹೇಳ್ತಿದ್ದಿದ್ದು ಜ್ಞಾಪಕ ಬರುತ್ತೆ ಮಾತುಗಳು. ಎಷ್ಟು ಜನ ಪಾತ್ರೆ ತೊಳೆಯೋ ಹುಡುಗರುಗಳು ಹುಟ್ಟುವಾಗ ಇಂಟೆಲಿಜೆನ್ಸ್ ಇಟ್ಕೊಂಡು ಪ್ರತಿಭೆ ಇಟ್ಕೊಂಡು ಹುಟ್ಟಿರ್ಬೋದು, ಯಾರಿಗೆ ಗೊತ್ತು? ಹೌದು ತಾನೇ? ಲೈಕ್ ಯಾರ ಮನೆಯಲ್ಲೂ ಯಾರೋ ಪ್ರತಿಭಾವಂತರು ಹುಟ್ಬೋದು. ಇವಾಗ ನಿಮ್ಮ ದೊಡ್ಡ ಮನುಷ್ಯರ ಮನೆಯಲ್ಲೇ ಪ್ರತಿಭಾವಂತರು ಹುಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಯಾವುದೋ ಹಳ್ಳಿನಲ್ಲಿ, ಒಂದು ಮೂಲೆಯಲ್ಲಿ, ಬಡ ಹಳ್ಳಿನಲ್ಲಿ ಯಾರೋ ಒಬ್ಬ ರೈತರ ಮಗ ಒಂದು ಹೊತ್ತು ಊಟಕ್ಕಿಲ್ಲದೆ ಇರೋವಂಥ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಬೋದು. ಆ ಮಗು ಹುಟ್ಟಿ ಅದು ಎಷ್ಟೇ ಪ್ರತಿಭಾವಂತ ಆಗಿ ಪ್ರತಿಭಾವಂತೆ ಆಗಿ ಹುಟ್ಟಿದ್ರು ಯಾವುದ್ರಲ್ಲೋ ಟ್ಯಾಲೆಂಟ್, ಚೆಸ್ಸಲ್ಲಿ ಟ್ಯಾಲೆಂಟ್ ಇಟ್ಕೊಂಡು ಹುಟ್ಬೋದು, ಸಂಗೀತದಲ್ಲಿ ಟ್ಯಾಲೆಂಟ್ ಇಟ್ಕೊಂಡು ಹುಟ್ಬೋದು, ಇಲ್ಲ ಆಂಟ್ರಪ್ರನರ್ ಆಗೋ ಒಂಥರ ಅಥ್ಲೀಟ್ ಆಗೋ ಅಷ್ಟು ಟ್ಯಾಲೆಂಟ್ ಇಟ್ಕೊಂಡು ಹುಟ್ಬೋದು. ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಪ್ರತಿಯೊಬ್ಬರು ನೀವೀಗ ಆ ಥರ ಪ್ರತಿಭೆಗಳನ್ನು ಹುಡುಕೋ ನಿಟ್ಟಲ್ಲಿ ನೀವು ಯೋಚನೆ ಮಾಡಿ ದಯವಿಟ್ಟು. ಯಾಕೆಂದರೆ ನಿಮ್ಮನೆ ಮಕ್ಕಳಿಗೇನೆ ತುಂಬ್ತೀರಾ ಅವ್ರಿಗೆ ರಾಸಿ ಆಸ್ತಿ ಮಾಡಿರ್ತೀರಾ, ಡೈಮಂಡ್ ಸೆಟ್ಗಳು ಕೊಟ್ಟಿರ್ತೀರಾ. ಅಟ್ಲೀಸ್ಟು ಎಲ್ಲರ ಜೀವನನೂ, ಇವಾಗ ನಾನು ಒಂದಿನ ಸತ್ತೋಗ್ತೀನಿ, ನೀವೆಲ್ಲರೂ ಒಂದಿನ ಸತ್ತೋಗ್ತೀರಾ. ಯಾವಾಗ ಯಾರು ಸತ್ತೋಗ್ತೀವೋ ದೇವ್ರಿಗೆ ಗೊತ್ತು. ಈಗಿನ ಕಾಲದಲ್ಲಂತಲೂ ಎಲ್ಲ 35-36 ವರ್ಷಕ್ಕೆಲ್ಲ ಸತ್ತೋಗ್ತಾರೆ. ಬಟ್ ಅರ್ಥಪೂರ್ಣವಾಗಿ ನೀವೆಲ್ಲ ಜೀವನ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಉದ್ದೇಶನೇ, ನಾನು ಫಂಕ್ಷನ್ಗೆ ಬರೋ ಉದ್ದೇಶನೇ ಇದು. ಬಂದು ಮಾತಾಡ್ತೀನಿ, ನಿಮಗೆಲ್ಲ ಹರ್ಟ್ ಆಗಿದ್ರೆ ನನ್ನ ಮಾತಿಂದ ನಾನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಟಾಕಿಂಗ್, ನಾನು ಸಾರಿ ಅಂತಲೂ ಕೇಳಲ್ಲ. ಯಾಕೆ ಅಂದರೆ ಐ ಆಮ್ ಟಾಕಿಂಗ್ ಫ್ಯಾಕ್ಟ್ಸ್ ಆಫ್ ಲೈಫ್. ಆ್ಯಕ್ಚುಲಿ ನನಗಿವಾಗ ನಾನು ನೋಡಿ ನೀವುಗಳೆಲ್ಲ ನೋಡಿದಿರೋ ಇಲ್ವೋ, ಕೆಲವರು ನೀವೆಲ್ಲ ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಿರ್ತೀರಾ, ನಿಮ್ಗಳಿಗೆ ಹೊರಗಡೆ ಕಷ್ಟ ಇದೆ ಏನು ಅಂತ ನೋಡೋ ಅಷ್ಟು ವ್ಯವಧಾನವೂ ಇರಲ್ಲ. ಆ್ಯಕ್ಚುಲಿ ನಾನೊಂದು ಸ್ಕೂಲ್ ತೊಗೊಂಡಿದ್ದೀನಿ, ಹಲ್ಲೆಗೆರೆ ಸ್ಕೂಲು. ಆ ಸ್ಕೂಲ್ ನಾನು ಹೋದಾಗ ಮುರಿದು ಇನ್ನೇನದು, ನೀವು ಬೇಕಾದರೆ ಕಲಾ ಮಾಧ್ಯಮದಲ್ಲಿ ನೆಕ್ಸ್ಟ್ 10 ಎಪಿಸೋಡ್ ನನ್ನ ಫಿಲಾಂಥ್ರಫಿಕ್ ವರ್ಕ್ ಬಗ್ಗೆ ಬರುತ್ತೆ, ನೀವೆಲ್ಲ ನೋಡ್ಬೋದು. ನಾವು ಹೋದಾಗ ಆ ಸ್ಕೂಲ್ ಕಂಪ್ಲೀಟ್ ಇನ್ನೇನು ಬಿದ್ದೋಗೋ ಸ್ಟೇಜಲ್ಲಿತ್ತು. ಯಾವ ಮಗು ಮೇಲಾದರೂ ಬಿದ್ದು ಹೋಗ್ಬೋದಾಗಿತ್ತು. ಆ ಮಕ್ಳುಗಳು ಬಾಲ್ ನೋಡಿಲ್ಲ. ನೀವೊಂಚೂರು ನಿಮ್ಮ ಅರ್ನಿಂಗಲ್ಲಿ ಒಂಚೂರು ಇದು ಮಾಡಿಕೊಂಡು ಯಾವುದಾದ್ರು ಒಂದು ಸ್ಕೂಲ್ಗೆ ಹೋಗಿ ಆ ಮಕ್ಕಳುಗಳಿಗೆ ಏನು ಗೊತ್ತಾಗುತ್ತೆ? ಅವರು ಪಾಪ ಆಟ ಆಡಬೇಕು ಅಂತ ಆಸೆ ಇರುತ್ತೆ, ಆಟಕ್ಕೆ ಅವ್ರಿಗೆ ಅದು ಆಟ ಏನು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಆಟ. ಆಮೇಲೆ ನಾನು ಪ್ರಾಕ್ಟಿಕಲಾಗಿ ನಾನು ನೋಡಿರೋದೇನಂತ ಹೇಳಿದ್ರೆ, ಲೈಕ್ ಅವರು ಮಕ್ಕಳುಗಳು ಹಳ್ಳಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 3ನೇ ಕ್ಲಾಸ್ ತನಕ 4ನೇ ಕ್ಲಾಸ್ ತನಕ ಮಕ್ಕಳುಗಳನ್ನು ಓದಿಸ್ತಾರೆ. 4ನೇ ಕ್ಲಾಸ್ ಬರ್ತಿದ್ದಾಗೆ ಕಷ್ಟಪಟ್ಟು 2,000 ರೂಪಾಯಿ ವರ್ಷಕ್ಕೆ ಫೀಸು. ಆ 2,000 ರೂಪಾಯಿ ಫೀಸ್ ಕೊಡೋಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ 5% ಬಡ್ಡಿನಲ್ಲಿ ಸಾಲ ತಗೋತಾರೆ. ಆ ಬಡ್ಡಿನ ಅವರು 3ನೇ ಕ್ಲಾಸ್ ತನಕ ಹಾಗೂ ಹೀಗೂ ಓದಿಸ್ತಾರೆ. 4ನೇ ಕ್ಲಾಸ್ ಬರ್ತಿದ್ದಾಗೆ ಮಗು ಅವ್ರಿಗೆ ಕಾಣಿಸುತ್ತೆ, ಈ ಮಗು ಸ್ವಲ್ಪ ಶಕ್ತಿ ಬಂದಿದೆ, ಕೂಲಿ ಕೆಲಸಕ್ಕೆ ಕರ್ಕೊಳ್ಳೋಣ ಅಂತ. ನಮ್ಮ ದೇಶದಲ್ಲಿ ಅರ್ಧ ನಮ್ಮ ಹಳ್ಳಿಗಳಲ್ಲೇ ನಮ್ಮದು ಜಾಸ್ತಿ ಜನಸಂಖ್ಯೆ ಇರೋದು. ಹಳ್ಳಿಗಳಲ್ಲಿ 3/4 ಮಕ್ಕಳುಗಳು 15 ವರ್ಷದ ಒಳಗಡೆ ಕೂಲಿಗಳಾಗ್ತಾ ಇದ್ದಾರೆ. ಎಲ್ಲರೂ ದೊಡ್ಡದಾಗಿ ಲೆಕ್ಚರ್ ಕೊಡ್ತಾರೆ, ಚೈಲ್ಡ್ ಲೇಬರ್ ಅಂತ. ಯಾರು ನೋಡ್ತಿದ್ದೀರಾ ನೀವೆಲ್ಲ? ನಾನಂತಲೂ ಯಾರನ್ನೂ ನೋಡಲಿಲ್ಲ. ರಿಯಲ್ ಆಗಿ ವರ್ಕ್ ಮಾಡೋರು ಆರ್ಗನೈಸೇಷನ್ಸ್ ಬೇಕಾದಷ್ಟಿದೆ. ನ್ಯಾಯವಾಗಿ ಎಲ್ಲಿ ಮಾಡ್ತಾರೆ? ಹೋಗಿ ಎನ್ವೈರನ್ಮೆಂಟಿಗೆ ವರ್ಕ್ ಮಾಡ್ತೀವಿ ಅಂತ ಹೋಗ್ತಾರೆ. ನಾನು ಕಣ್ಣಾರ ನೋಡಿದ್ದೀನಿ, ಹೋಗ್ತಾರೆ 5,000 ಗಿಡ ಹಾಕಿದ್ವಿ ಅಂತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋತಾರೆ. ಯಾರು ಬೆಳೆಸ್ತಾರೆ ಗಿಡಗಳನ್ನು? ಅಟ್ಲೀಸ್ಟ್ ನಾನು ಹೇಳೋದೇನು ಗೊತ್ತಾ, ನೀವು 5,000 ಗಿಡ ಹಾಕ್ಬೇಡಿ, 500 ಗಿಡ ಹಾಕ್ಬೇಡಿ. ನಿಮ್ಮ ಜೀವನದಲ್ಲಿ 1 ಗಿಡ ನೆಟ್ಟು ಬೆಳೆಸಿ, 1 ಮಗು ಜೀವನಕ್ಕೆ ನೀವು ಆಧಾರ ಆಗಿ. ಎಲ್ಲರೂ ಇಲ್ಲಿ ಬಂದಿರೋರು ಎಲ್ಲರೂ ನಾನು ಹೇಳ್ತೀನಿ, ಎಲ್ಲ ಒಂದು ಮಗುನ ಸಾಕುವಷ್ಟು ಶಕ್ತಿ ಇರೋರು. ಇವಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ನಂದು ಇವಾಗ ಅಜೆಂಡಾನೇ ಅದು. ಇವಾಗ ನಾನೊಂದು ಗ್ರೂಪ್ ಮಾಡ್ಕೊಂಡು ಮಾಡಿದ್ದೀನಿ, ಇನ್ನೊಂದು ಸೇವ್ ಲೈಫ್ ಅಂತ ಒಂದು ಮಾಡಿದ್ದೀನಿ. ಈಗ ರೀಸೆಂಟಾಗಿ ನನಗೊಂದು ಅನುಭವ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ಸ್ಕೂಲಲ್ಲಿ ಒಂದು ದಿನ ನಾವು ಇದಕ್ಕೆ ಯೂನಿಯನ್ ಡೇ ಹೋಗಿದೆ. ಇವಾಗ ನಾನು ಸ್ಕೂಲನ್ನ ಡಿಜಿಟಲೈಸ್ ಮಾಡಿದ್ದೀನಿ. ಇವಾಗ ನಾನು ಕಾರ್ಪೊರೇಟ್ನೆಸ್ನೆಲ್ಲ ಹೇಳ್ಕೊಂಡು ಬಂದು ಡಿಜಿಟಲೈಸೇಷನ್ ಮಾಡೋದು, ಎಲ್ಲರಿಗೂ ಇದೇ ಥರ ಭಾಷಣ ಮಾಡಿ ಎಷ್ಟೋ ಜನ ಇದರಲ್ಲಿ, ನೀವು ಎಷ್ಟೋ ಜನಕ್ಕೆ ನಿಮ್ಗೇನೋ ಮಾಡಬೇಕು ಅಂತಿರುತ್ತೆ, ದಾರಿ ಗೊತ್ತಿರಲ್ಲ. ನೀವು ಬನ್ನಿ, ನಮ್ಮದು ಝೂಮ್ ಅಪ್ಲಿಕೇಶನಲ್ಲಿ ನೀವು ಬಂದು ಅವ್ರಿಗೆ ಇದನ್ನು ಹೇಳ್ಕೊಡಿ,
ಏನಾದರೂ ಒಂದು ನಿಮ್ಮಲ್ಲಿರೋ ವಿದ್ಯೆ ಏನಾದರೂ ಹೇಳ್ಕೊಡಿ, ಇಲ್ಲ ಹೆಲ್ತ್ ಬಗ್ಗೆ ಲೆಕ್ಚರ್ ಕೊಡಿ, ಏನಾದರೂ ಮಾಡಿ. ನಾನು ವೆಲ್ಕಮ್ ಪ್ರಶಾಂತ್ ಅವ್ರಿಗೆ ನಾನೆಲ್ಲ ಡೀಟೇಲಿಂಗ್ ಎಲ್ಲ ಕೊಡ್ತೀನಿ. ರೀಸೆಂಟಾಗಿ ನಮ್ಮ ಸ್ಕೂಲಲ್ಲಿ ಒಂದು ಮಗುಗೆ ತಲಸೇಮಿಯಾ ಆಗಿತ್ತು. ಸೊ ಆ ತಲಸೇಮಿಯಾ ಮಗುಗೆ ನಾರಾಯಣ ಹೃದಯಾಲಯದಲ್ಲಿ 60 ಲಕ್ಷ ಅಂತಕ್ಕೆ ಹೇಳಿದ್ರಂತೆ ಟ್ರೀಟ್ಮೆಂಟ್ಗೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ. ಅಲ್ಲಿ 60 ಲಕ್ಷ ಬಿಟ್ಟು ಅವ್ರ ಹತ್ರ 600 ರೂಪಾಯಿ ಇಲ್ಲ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಅದು ನನ್ನ ಹತ್ರ ಬಂದು ಹೇಳ್ಕೊಂಡ್ಲೋಳು, ಇಲ್ಲ ಅಂದರೆ ನನ್ನ ಮಗು ಸತ್ತೋಗುತ್ತೆ, 5 ವರ್ಷದ ಮಗು, ಈಗ 4 ಬಂದುಬಿಟ್ಟಿತ್ತು ಹಿಮೋಗ್ಲೋಬಿನ್. ಆಮೇಲೆ ನಾನು ಏನು ಮಾಡಿದೆ, ಮೊನ್ನೆ ದಿನ ನಾನು ಫೇಸ್ಬುಕ್ಕಲ್ಲಿ ನಾನು ಅದು ಪೋಸ್ಟ್ ಹಾಕಿದ್ರೆ 3 ಏಜೆನ್ಸಿನವ್ರು ಬಂದರು ನನಗೆ ಇದು ಮಾಡೋಕ್ಕೆ, ಇದು ಸಹಾಯ ಮಾಡೋಕ್ಕೆ. ಅದರಲ್ಲಿ ಒಂದು ಸಂಕಲ್ಪ ಅಂತ ಒಂದು ಏಜೆನ್ಸಿನವರು, ನೀವೆಲ್ಲ ತಿಳ್ಕೊಳ್ಳೇಬೇಕು, ಅವರು ಅಲ್ಲಿ ಹೋಗೋದಾದರೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಥರ, ಆ ಥರ ಪ್ಲೇಸ್ ಅದಲ್ಲಿ ಡಾಕ್ಟರ್ಸ್ ಎಲ್ಲ ವೆರಿ ಹಾನೆಸ್ಟ್ ಡಾಕ್ಟರ್ಸ್ ಆ್ಯಂಡ್ ಆಲ್. ಆಮೇಲೆ ಅವ್ರು ಹೇಳಿದ್ರು, ನಾವು ಎಷ್ಟೇ ಕಮ್ಮಿನಲ್ಲಿ ಮಾಡಿದ್ರು 15 ಲಕ್ಷ ಬೇಕಾಗುತ್ತೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ. ಸೊ ನಾನು ಐ ಅಕ್ಸೆಪ್ಟೆಡ್ 15 ಲಕ್ಷ ನಾನು ಕೊಡ್ತೀನಿ ಅಂತ. 15 ಲಕ್ಷ ನಾನು ಕೊಟ್ಟೆ. ಈ 1 ವರ್ಷ ಆಯಿತು ಆ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿ, ಈಗ ಮಗು ಜೀವ ಸಹಿತ ಆರಾಮಾಗಿ ಆಟ ಆಡ್ಕೊಂಡಿದೆ. ರೀಸೆಂಟಾಗಿ ಅದೇ ಸೇವ್ ಲೈಫ್ ಅನ್ನೋದ್ರಲ್ಲಿ ನಾನೊಂದು ಗ್ರೂಪ್ ಮಾಡ್ತಾಯಿದ್ದೀನಿ, 1 ಲಕ್ಷ ಜನದ ಒಂದು ಗ್ರೂಪ್ ಮಾಡ್ತಾಯಿದ್ದೀನಿ. ನಾನು ಈಗ ಮೊನ್ನೆ ಏನು ದಾವಣಗೆರೆಯಲ್ಲಿ 2 ತಿಂಗಳ ಕೆಳಗಡೆ, ಒಂದು 15-20 ದಿನದ ಕೆಳಗಡೆ ಒಂದು ಹುಡುಗಂಗೆ, ಕಾರ್ ವಾಶ್ ಮಾಡೋ ಹುಡುಗಂಗೆ ಹಿಂದ್ಗಡೆಯಿಂದ ಬಂದು ಲಾರಿ ಹೊಡೆದಿದೆ. ಲಾರಿ ಹೊಡೆದು ಆ ಹುಡುಗ ಕಂಪ್ಲೀಟ್ಲಿ ಇಂಜೂರ್ಡ್, ಇಲ್ಲಿಗೊಂದು ಏಟು, ಕಾಲು 5 ಕಡೆ ಕಾಲಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಕೆಲಸ ಮಾಡೋನು ತಮ್ಮ ಅವನು. ಆಮೇಲೆ ಅವರೆಲ್ಲ ದಾವಣಗೆರೆ ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಕಾರ್ತಿಕ್ ಅಂತ ಹುಡುಗನ ಹೆಸರು. ದಾವಣಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕರ್ಕೊಂಡು ಹೋದರೆ ಆ ಹುಡುಗಂಗೆ ಅವರು ಆಗಲ್ಲ ಅಂದರು, ಪ್ರೈವೇಟ್ ನರ್ಸಿಂಗ್ ಹೋಮಿಗೆ ಕರ್ಕೊಂಡು ಹೋಗಿದ್ದಾರೆ. 3.5 ಲಕ್ಷ ಹೇಳಿದ್ರು. ಅವ್ರ ಹತ್ರ ಪಾಪ ದುಡ್ಡಿಲ್ಲ, ಹಾಗೂ ಈಗೂ ಏನೋ ಮಾಡಿ 18,000 ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಅವರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಂದು ಹಾಕಿದ್ದಾರೆ. ಕಾರಿಡಾರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಬಿದ್ದಿದೆ ಹುಡುಗ, ಬಿಸಾಕಿದ್ದಾರೆ ಆ್ಯಕ್ಚುಲಿ. ಲೈಕ್ ನಾನು ಒಂದೊಂದು ಸತಿ ಈಗ ಹೆಲ್ತ್ ಅಂತ ನೀವು ಮಾತಾಡ್ತಾ ಇದ್ದೀರಾ, ಈ ಸಬ್ಜೆಕ್ಟೇ ಇವತ್ತಿಂದ. ಅದು ವೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇವಾಗ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ದುಡ್ಡನ್ನು ಜೋಡಿಸಿ ಇಟ್ಕೊಳ್ಳೋದು ಹೇಳ್ಕೊಡ್ಬೇಕು. ಆ ವಿಷಯ ಮಾತಾಡೋಕ್ಕೆ ಟೈಮ್ ಇಲ್ಲ. ಐ ಥಿಂಕ್ ಐ ಹ್ಯಾವ್ ಗಾಟ್ ವೆರಿ ಲೆಸ್ ಟೈಮ್. ಆಮೇಲೆ ಆ ಹುಡುಗನಿಗೆ ಆಮೇಲೆ ನನಗೆ ಗೊತ್ತಾಗುವಾಗ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗಿದೆ. ನನಗೆ ಬೆಳಗ್ಗೆ 4 ಜನ ಬಂದಿದ್ದಾರೆ, ಏನೂ ದುಡ್ಡು ತೊಗೊಂಬಂದಿಲ್ಲ. ಒಂದು ಅವ್ರದ್ದು ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಆಮೇಲೆ ನನಗೆ ನನ್ನ ಫ್ರೆಂಡ್ ಹೇಳಿದ್ಲು, ಈ ಥರ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಆಮೇಲೆ ನಾನು ಡ್ರೈವರನ್ನ ಕಳಿಸ್ದೆ, 5,000 ರೂಪಾಯಿ ಕಳಿಸ್ದೆ ಡ್ರೈವರ್ ಹತ್ರ. ಡ್ರೈವರನ್ನು ಕಳಿಸಿ ನಮ್ಮ ಡ್ರೈವರ್ ಹೋಗ್ಬಿಟ್ಟು ಜಯರಾಮ್ ಇಲ್ಲೇ ಕೂತಿದ್ರು. ಅವ್ರು ಹೋಗ್ಬಿಟ್ಟು ಅವ್ರು ಯಶೋಧ ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ 5,000 ರೂಪಾಯಿ ಕೊಟ್ಬಿಟ್ಟು, ಆಮೇಲೆ ನಂದು ಇದು ಸ್ಟಾರ್ಟ್ ಆಯಿತು. ಆಮೇಲೆ ಲೈಕ್ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಡಾಕ್ಟರ್ ಶಾಲಿನಿ ಅಂತ. ಶಿ ಹ್ಯಾಸ್ ಗಾಟ್ ಲಾರ್ಜೆಸ್ಟ್ ಏರ್ ಆ್ಯಂಬುಲೆನ್ಸಸ್ ಇನ್ ದ ವರ್ಲ್ಡ್. ಅವ್ರಿಗೆ ಕೇಳಿದೆ. ಅವರು ಆಮೇಲೆ ನನಗೆ ದೀಪಕ್ ಶಿವಣ್ಣ, ಅವರು ಡೈರೆಕ್ಟರ್ ಆಫ್ ವಿಕ್ಟೋರಿಯಾ ಹಾಸ್ಪಿಟಲ್ ಗೊತ್ತು ಮಾಡಿಕೊಟ್ರು. ಆಮೇಲೆ ಅವ್ರು ಪರ್ಸನಲ್ ಕೇರ್ ತೊಗೊಂಡು ಆ ಹುಡುಗ ಕಂಪ್ಲೀಟ್ ಗುಣಮುಖ ಆಗಿದ್ದಾನೆ. ನಿಮಗೆಲ್ಲರಿಗೂ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.